ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಗೀತ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಬೆಂಗಳೂರಲ್ಲಿ ಇದ್ದಂಗೆ 5 ನಿಮಿಷ ಹಾಗಾಗಿ ಮರ್ತೋಗಿತ್ತು. ಸೊ ಲಾವಣ್ಯ ಮಗು ತಾಯ್ತು ವ್ಲಾಗ್ ಮಾಡ್ಕೊಂಡ್ರೆ ವಿಡಿಯೋ ಮಾಡ್ತಾ ಇದ್ದೆ. ಒಂದ್ಸಲ ಬರೋಕ್ಕೆ ಶುರು ಮಾಡಿದ್ರು, ಒಬ್ಬೊಬ್ರು ಹಾಗೇನೆ ಜಾಸ್ತಿ. ಹಾಯ್ ನೋಡಿದೆ ಹಂಗಾಗಿದೆ ಈ ವ್ಲಾಗ್. ಅಯ್ಯೋ ನನ್ನ ಮಗು ಇಲ್ಲ, ಕಾಣ್ತಿಲ್ಲ. ಬಂದ್ರು ನನ್ನ ಹತ್ರ. ಹಾಯ್ ನಮಸ್ಕಾರ. ನನ್ನ ಮಗಳು ಬರ್ತಾಳೆ. ಕಳೆದೋಗಿದ್ದು ಸಿಕ್ತು. ಉಂತುಲೆ ಅಂತ ಎಲ್ಪುಂತುಲೆ ಏನ್ ಚಂದದು. ನೀ ಬಳಸಂಚೂರು ಕ್ಯಾಟ್ರಿಂಗ್ ಪೊಣ್ಣು ಚಿತ್ತೂಲೆ ಮನೆ ತೋಚ್ಪಲ್ಲೆ. ನಾನು ಫಸ್ಟ್ ತಿಂದ ಮೇಲೇನೆ ಬೇರೆಯವ್ರದ್ದು ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಅಬೂ ಅದೇ ಯಾರು ತಿಂತೀರಾ ಅಂತ ಕೇಳಿ ಬಡಿಸ್ತಾರ. ನಿಮ್ದು ಒಂಚೂರು ಮುಖ ತೋರಿಸಿ. ನಿಮ್ದು ಮತ್ತೆ ಝೂಮಲ್ಲಿ ತೆಗಿಬೇಕು ಅಂತ ಆಸೆ ಪಟ್ಟು ಹೇಳಿದ್ದಾರೆ. ಹೌದು, ಏನು ವಿತೌಟ್ ಫಿಲ್ಟರ್ ಎಡ್ ಮಲ್ತಂದಿ. ಅಯ್ಯೋ ಅಯ್ಯೋ ಪ್ರೇಮ, ಇವ್ರ ಹೆಸರು ಪ್ರೇಮ. ಇವರಿಗೂ 4 ಜನ ಹೆಣ್ಮಕ್ಳು, ನಮ್ಮ ಅಮ್ಮಂಗೂ 4 ಜನ ಹೆಣ್ಮಕ್ಳು. ಬುಡುಜಿ ಅವೆಲ್ಲ ಅದ್ಲೆ ಮಗನ ಒಂಚೂರು ಅದ್ಲೆ ಒಂಚೂರು ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಮಾಮಿ ಮಕ್ಕಳು ವರ್ಷದಲ್ಲಿ ನನಗೆ ಅಂದರೆ ನಮ್ಮ ಸಂಬಂಧದ ವರ್ಷದಲ್ಲಿ ನನಗೆ ಮಕ್ಕಳಾಗಬೇಕು ಅವರೆಲ್ಲ. ಸೊ ಹಾಗೆ ನೋಡಿದ್ರೆ ಅವ್ರಿಗೆ ಅವ್ರ ಹಸ್ಬೆಂಡ್ಸ್ ನನಗೆ ಅಳಿಯಂದ್ರಾಗಬೇಕು. ಬಟ್ ಏಜ್ ಗ್ಯಾಪಲ್ಲಿ ನೋಡಿದ್ರೆ ನನಗೆ ಅವರೆಲ್ಲರೂ ಅಕ್ಕಂದರು. ಹಾಗಾಗಿ ನಾನು ಅವ್ರನ್ನ ಭಾವ ಅಂತಲೇ ಕರಿತೀನಿ. ಇವ್ರು ನನ್ನ ಮೊದಲನೇ ಭಾವ. ಒಂಚೂರು ತಿನ್ನ ಕ್ಯಾಟ್ರಿಂಗ್ ಓನರ್. ಅದೇ ಯಾಕೆ ನಾಳೆ ಮಾಡು. ಇವತ್ತು ವಿವಾಹ ಭೋಜನ ಅಲ್ಲ, ಪೂಜೆ ಭೋಜನ. ಹೌದು ಅಕ್ಕ ಈರತ್ತ ಪಂಡ್ತೀನಿ ಆ ಲಂಚ ತಿನ್ಪುನ ಝೂಮ್ ಉಟ್ಪಾಡೋಡು ಅಂದದ್ದು ಅದೇ ಸಾಂಗ್ ಹೇಳಿದಿರಲ್ಲ, ವಿವಾಹ ಭೋಜನ ನೋಡು. ಅದಕ್ಕೆ ಇಲ್ಲಿ ನೋಡು, ಮುಂಚೆ ತಿನ್ನೋದನ್ನ ರಿವರ್ಸ್ ಮಾಡು. ನೀವು ಮಾಡಿ ಮಾಡಿ ಒಳ್ಳೆ ಕಂಟೆಂಟ್ ಸಿಗ. ಊಟಕ್ಕೆ ಮುಂಚೆ ಹೆಂಗ್ ತಿಂತಾಳೆ, ಊಟ ಮದುವೆ ಆದ್ಮೇಲೆ ಹೆಂಗ್ ತಿಂತಾಳೆ ಅಂತ ವಿಡಿಯೋ ಮಾಡಿದ್ದ. ಮದ್ವೆ ಮನೆಯಲ್ಲಿ ತೆಗಿತೀನಿ. ತಿಂತಿದ್ದಾಳೆ, ಮದುವೆ ಆದ್ಮೇಲೆ ಹಿಂಗೆ. ಯಾವ ಬೋಂಡ ಐತೆ ಅಲ್ಲಿ ನೋಡಲ್ಲ. ಏಯ್ ತಿನ್ನ ನೀನು. ಯೂಟ್ಯೂಬ್ ಚಾನಲ್ ಎಲ್ರದ್ದು ಊಟ ಆಯಿತು. ಊಟ ಆದಮೇಲೆ ಇನ್ನೇನೋ ಸ್ವಲ್ಪ ಜನ ಹರಟೆ ಹೊಡೆಯೋಕ್ಕೆ ಶುರು ಮಾಡಿದ್ರು, ಸ್ವಲ್ಪ ಜನ ಫಾಲ್ಸು ಅದು ಇದು ಅಂತ ಸುತ್ತಾಡೋಕ್ಕೆ ಹೋದರು. ನಾನು ಮತ್ತು ಮದುಮಗಳು ಕೂತ್ಕೊಂಡು ಮಲ್ಕೊಂಡ್ವಿ, ಹೋಗಿ ನಿದ್ರೆ ಮಾಡಿದ್ವಿ. ಸ್ವಲ್ಪ ಜನ ಮನೆ ಕೆಲಸ ಮಾಡಿದ್ರು, ಅಂದರೆ ತುಂಬಾ ಗಲೀಜಾಗಿತ್ತು. ಸೆಲೆಬ್ರೇಷನ್ ಪೂಜೆ ಇತ್ತು, ಜನ ಬಂದಿದ್ದರು, ಹಾಗಾಗೆಲ್ಲ ಕೆಲಸ ಇತ್ತು. ಸೊ ಎಲ್ಲ ಕೆಲಸ ಮಾಡಿಕೊಂಡ್ರು. ಒಂದು 3 ಅವರ್ ಮಲ್ಗದ ಮೇಲೆ ಎದ್ದು ಕಾಫಿ ಕುಡಿದು ನಾಳೆ ಬೆಳಗ್ಗೆನೇ ಮದುವೆ ಇದ್ದಿದ್ದು. ಸೊ ಯಾರ್ಯಾರು ಮೆಹಂದಿ ಇಟ್ಟಿರಲಿಲ್ಲ ಅವರೆಲ್ಲ ಮೆಹಂದಿ ಇಡೋಕ್ಕೆ ಶುರು ಮಾಡಿದ್ವಿ.
ಇರೋ ಆರ್ಟಿಸ್ಟ್ ಅತ್ತೈಕೆ ಅಂಚೆ ಪೂರ ಜನ ದೆಪ್ಪುನೆ ಇರ್ ಬೊಡ್ಚಿ ಪಣ್ಣಿನ ದೆಪ್ಪುನೆ ಇರ್ನ ಕೈ ತೋಚ್ಬಲೆ ಇರ್ನ ಕೈ ತೋಚ್ಬಲೆ ಉನ್ಲ ಆರ್ಟ್ ಒಂದು ಆರ್ಟಿಸ್ಟ್ ಅವೇ ಕೈನ ಮಾಡ್ಕೊಂಡು ಯೂಟ್ಯೂಬ್ ಬಿಡು ಅಲ್ಲ ಚಾನಲ್ ಉಂಟು ಅಂದು ಇಟ್ಬೋದುಂಡಿತ್ತೆ ಅಲ್ಲಿ ವಿಡಿಯೋ ಮಾಡ್ತಂದಿಲ್ಲ ಇಂಚನೆ ಪಾಡ್ಬಂತುಲೆ ಒಂದು ಹಪ್ಪಳ ತಿನ್ನೋಣ ನಿನ್ನ ಹೆಗಲು ನನಗಾಗಿ ಇರಲು ಬೇರೆ ಸುಖವ ಗಪ್ಪ ತಿನ್ನಂಗ್ ಮಾಡಿಯಲ್ಲ ನೀ ಬಳಸುದಿನ ನೀ ಕ್ಯಾಟ್ರಿಂಗ್ ಪಂಟಿನ ಪೂರ ರೆಡಿ ಮಲ್ದಿ ಒಂದೇ ಇದು ಆರ್ಟ್ ಇದೇ ಆರ್ಟಿಸ್ಟ್ ನಾನೇ ಬಿಡಿಸಿದ್ದು ಐ ಆಮ್ ದ ಆರ್ಟ್ ಇದು ಆರ್ಟ್ ಇದು ಆರ್ಟ್ ಆಯ್ತಾ ಹಿಂಗ ಅವಮಾನ ಮಾಡ್ತಾರೆ ಇದು ಆರ್ಟ್ ತಾನೇ ಚೆನ್ನಾಗಿಲ್ಲ ಇದು ಹೆಂಗಿದೆ ನೋಡಿ ಚೆನ್ನಾಗಿಲ್ಲ ಅಂತಿದ್ದಾಳೆ ಹಾಂ ಇದು ನನ್ನ ಹಾರ್ಟು ಇದು ಅವಳ ಹಾರ್ಟು ಏಯ್ ಹಾರ್ಟ್ ಇಲ್ಲ ಕಣೆ ಅದು ಸುಮ್ಮನೆ ಹಂಗೆ ಹೇಳೋದು ಇದು ಇಲ್ವಾ ಇದು ಬೇಡವಾ ಬೇಡ ಹಿಂಗೆ ಇರ್ಬೇಕು ಸಿಂಪಲಾಗಿ ಚೆನ್ನಾಗಿದೆ ಇಷ್ಟೇ ನಾನು ಹಂಗೆ ಬಿಡಿಸ್ಕೊತೀನಿ ಇದು ನೋಡು ಇಲ್ಲಿಗೊಂದು ಹಾಕು ಸಿಂಗಲ್ ಕೇಕ್ ಕೊಡ್ದೇನೆ ವಿಶೇಷ ತಗೊಳ್ಳೋದು ಎಲ್ಲಿಗೆ ಕೊಪ್ಪಕ್ಕ ಹಿಂದಿ ಸೋಕ್ಬೋದು ಮಲ್ಪ ಪುರ ನಿಂತ ಸರ್ ಸೆಲ್ಫ್ ಆರ್ಟಿಸ್ಟ್ ನೈಸ್ ಇದಾಗ ಅಂಚ ತಿನ್ನೊಂದಿಪ್ಪುನು ಅವ್ರವ್ರೆ ಕೂತ್ಕೊಂಡು ನಾವೆಲ್ಲರೂ ಚಿಕ್ಕ ವಯಸ್ಸಿನಲ್ಲಿ ಒಟ್ಟಿಗೆ ಆಡಿ ಬೆಳೆದವರು ಅವರಿಗೂ 4 ಜನ ಹೆಣ್ಮಕ್ಳು ಹೇಗೋ ನಮಗೂ ನಾವು 4 ಜನ ಹೆಣ್ಮಕ್ಳೇ ಇದ್ದಿದ್ದು. ಸೊ ಎಲ್ಲ ಒಟ್ಟಿಗೆ ಓಡಾಡ್ತಾ ಇದ್ವಿ, ಸ್ಕೂಲ್ಗೂ ಒಟ್ಟಿಗೆ ಹೋಗ್ತಾ ಇದ್ವಿ, ಹಾಗೆ ಮನೇಲಿ ಒಟ್ಟಿಗೆ ಆಟಾಡ್ಕೊಂಡು ಊಟ ಒಟ್ಟಿಗೆ ಮಲಗೋದು ಎಲ್ಲ ಒಂದೇ ಕಡೆ. ನಮ್ಮದೆಲ್ಲ ಒಂದು ಹತ್ತತ್ರ ಮನೆ ಆಗಿದ್ದರಿಂದ ಒಟ್ಟಿಗೆ ಇದ್ವಿ. ಆ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಈ ಸಲ ನಮ್ಮಮ್ಮ ಫಸ್ಟ್ ಟೈಮ್ ತುಂಬ ವರ್ಷ ಆದಮೇಲೆ ಒಂದು ಸಲ ಅಂದರೆ ಮದುವೆ ಫಂಕ್ಷನ್ಗೆ ಅಂತ ಇವ್ರ ಮನೆಗೆ ಬಂದಿದ್ದು. ಇದು ಅಟ್ಯಾಚ್ಮೆಂಟ್ ಚೆನ್ನಾಗಿರೋದ್ರಿಂದ ಹೋದಾಗೆಲ್ಲ ತುಂಬ ಖುಷಿಯಾಗುತ್ತೆ. ಅದರಲ್ಲಿ ನಮ್ಮಮ್ಮ ಬಂದರೆ ಇನ್ನೂ ಖುಷಿ ಪಡ್ತಾರೆ ಅವರು. ನಮಗೆ ಟೈಮ್ ಇತ್ತು, ಅಂದರೆ ಮುಹೂರ್ತ ಕೊಟ್ಟಿದ್ದರು ಹುಡುಗಿನ ಮದುಮಗಳನ್ನ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ, ಅಂದರೆ ಹೊರಗಡೆ ಹೋಗೋಕ್ಕೆ 5:30 ಹಿಂಗೆ ಟೈಮ್ ಇತ್ತು. ಸೊ ಅದೇ ಟೈಮ್ ಒಳಗಡೆ ಅವಳಿಗೆ ನಾವು ಎಲ್ಲ ಶಾಸ್ತ್ರನ ಮಾಡಿ ಹೊರಗಡೆ ಕಳಿಸ್ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲ ಶಾಸ್ತ್ರಗಳನ್ನ ಮಾಡಿ 5:30 ಒಳಗೆ ಅವಳನ್ನ ಹೊರಗಡೆ ಕಳಿಸಿದ್ವಿ. ಮದುಮಗಳು ಮನೆಯಿಂದ ಚೌಟ್ರಿಗೆ ಆಲ್ಮೋಸ್ಟ್ 70 to 75 ಕಿಲೋಮೀಟರ್ಸ್ ದೂರ ಇತ್ತು, ಡಿಸ್ಟೆನ್ಸ್ ಇತ್ತು. ಬೆಳಗ್ಗೆ ಎಲ್ಲರೂ 3 ಗಂಟೆ 4 ಗಂಟೆಗೆ ಇದ್ದಿದ್ದರಿಂದ ಮಕ್ಕಳಿಗೆಲ್ಲ ಊಟ ಪ್ರಾಬ್ಲಮ್ ಆಗ್ತಿತ್ತು. ಅಷ್ಟು ದೂರ ಹೋಗ್ಲಿಕ್ಕೂ ಆಗ್ತಿರಲಿಲ್ಲ. ಹಾಗಾಗಿ ಅಕ್ಕ ಎಲ್ಲ ಮಕ್ಕಳನ್ನು ಕೂರಿಸ್ಕೊಂಡ್ಬಿಟ್ಟು ಎಲ್ರಿಗೂ ಊಟ ಮಾಡಿಸ್ತಾಯಿದ್ರು. ಎಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಎಲ್ಲರನ್ನೂ ಕರ್ಕೊಂಡು ಹೋಗಲಿಕ್ಕೆ ಅಂತ ಹೇಳ್ಬಿಟ್ಟು. ಜನ ತುಂಬ ಇದ್ದಿದ್ದರಿಂದ ಬಸ್ ಮಾಡಿದ್ರು ಚೌಟ್ರಿಗೆ ಮದುಮಗಳ ಮನೆಯಿಂದ. ಸೊ ನಾನು ಲಾವಣ್ಯ ಬಸ್ಸಿಗೆ ಹೊರಟ್ವಿ. ನಮ್ಮಮ್ಮ ಕಾರಲ್ಲಿ ಹೋಗ್ತೀನಿ ಅಂತ ಹೇಳಿದರು. ಸೊ ಕಾರಲ್ಲಿ ಹೋದರು ಅವರು. ತುಂಬಾ ಸೆಕೆ ಇರೋದ್ರಿಂದ ಉಡುಪಿಯಲ್ಲಿ ಇವಾಗ ಬೇಸಿಗೆಗಾಲಾಗಿರೋದ್ರಿಂದ ನನಗೆ ಹೆವಿ ವರ್ಕ್ ಇರೋಂಥ ಸ್ಯಾರಿ ಆಗಲಿ ಮೇಕಪ್ ಆಗಲಿ ವೇರ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಸಿಂಪಲಾಗಿ ಸ್ಯಾರಿ ಉಟ್ಕೊಂಡಿದ್ದೆ. ಲಾವಣ್ಯ ಸಿಂಪಲಾಗಿ ಎಲಿಗೆಂಟಾಗಿ ರೆಡಿಯಾಗಿದ್ಲು.
ಲೈಟಿಂಗ್ ಇದೆ ಅಲ್ಲ. 9 ಗಂಟೆಗೆ ಹೊರಟಿದ್ದು, ಚೌಟ್ರಿ ಬರ್ಬೇಕಾದ್ರೆ 11:30 ಆಗಿತ್ತು. ಒಂದು ಆಸೆ ಅಂತಾರಲ್ಲ, ಲೈಫಲ್ಲಿ ಅಮ್ಮನ ಸೀರೆನ ಮಕ್ಕಳು ಉಡಬೇಕು ಅಂತ ಹೇಳ್ತಾರೆ. ಬಟ್ ನನ್ನ ಲೈಫಲ್ಲಿ ನನ್ನ ಸೀರೆ ನಮ್ಮಮ್ಮ ಉಡಬೇಕು ಅನ್ನೋ ಆಸೆ ಇತ್ತು. ನಾನು ನಮ್ಮಮ್ಮನ ಸೀರೆನ ಉಟ್ಟಿಲ್ಲ ಅಂತಲ್ಲ, ನನ್ನ ಲೈಫಲ್ಲಿ ನಾನು ಮೊದಲನೇ ಸಲ ಹುಟ್ಟಿದ ಸೀರೆ ನಮ್ಮಮ್ಮಂದೇ. ಬಟ್ ನನಗೆ ಲೈಫಲ್ಲಿ ಪರ್ಸ್ನಲಾಗಿ ಆಸೆ ಇತ್ತು, ನನ್ನ ಸೀರೆ ನಮ್ಮಮ್ಮ ಒಂದು ಸರಿ ಹುಟ್ಟಿದ್ರೆ ನಂಗೆ ಇಷ್ಟ ಆಗುತ್ತೆ, ನಂಗೆ ಖುಷಿ ಇರುತ್ತೆ, ನಂಗೆ ಅದೊಂದು ಆಸೆ ಅಂತ. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿರೋ ಸೀರೆ ಇದು. ಅದನ್ನೇ ನಮ್ಮಮ್ಮಂಗೆ ಕೊಟ್ಟಿದ್ದೆ. ತುಂಬಾ ಖುಷಿಯಾಗಿತ್ತು ನಂಗೆ ಅದು. ನಿಮ್ಮ ಚಿಟ್ಟಿನ ತೋರಿಸಿ ಒಂಚೂರು. ಮಗ ಅಯ್ಯೋ, ಸರಿಯಾಗಿರೋ ಬಟ್ಟೆನೇ ಹಾಕಿದ್ದಾರೆ ಇಬ್ಬರು. ಪೇರ್ ಫೋಟೋ ನೋಡ್ಕೊಳ್ಳಿ ಗೈಸ್. ಇತ್ತೆ ಬಣ್ಣ ಹಾಯ್ ಇರೇನು ತೋಚ್ಬದಿರಿ ಅಜ್ಜಿ ಮಾರ್ ರೆಕಾರ್ಡ್ ಹಿಡ್ದಿನಿ ಚೈಕೆ ಇತ್ತೆ ಇರೇನೆ ಝೂಮ್ ಮಾಡಿ ತೋಚ್ಬೋದಿತ್ತು. ಯಾನೆ ತುತ್ತದಿನ ಸೀರೆತ ಅಂಚ ನೋಡಿ ಗೈಸ್, ನೆಲ ಇನ್ನೇನು ಭೂಮಿನ ಕೊರದೆ ಹೋಗೋ ಥರ ಇದೆ ಇದು. ನೋಡಿ ಗೊಂಚಲು ಹಣ್ಣಾದ್ಮೇಲೆ ಚೆನ್ನಾಗಿರುತ್ತೆ. ಪಲ್ಯ ಸಾಂಬಾರು ಮಾಡ್ತಾರೆ. ಚೌಟ್ರಿ ಹತ್ರನೇ ಒಂದು ಅಮ್ಮನವ್ರ ದೇವಸ್ಥಾನ ಇತ್ತು, ಅದಕ್ಕೂ ಹೋಗಿ ಬಂದ್ವಿ. ಮದುವೆ ಮನೇಲಿ ತುಂಬ ಸೌಂಡ್ ಇದ್ದಿದ್ದರಿಂದ ಎಲ್ಲ ವೀಡಿಯೋನೂ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಸೊ ನನ್ನ ಹತ್ರ ಎಷ್ಟಾಗುತ್ತೋ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಬಿಕಾಸ್ ಹೆವಿ ಬರೀ ಅಂದರೆ ಮ್ಯೂಸಿಕ್ ವಾದ್ಯಗಳೇ ಇತ್ತು ತುಂಬಾ, ಹಾಗಾಗಿ ಜಾಸ್ತಿ ಕವರಪ್ ಮಾಡೋಕ್ಕಾಗಿರಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ, ಅದನ್ನ ಪೋಸ್ಟ್ ಮಾಡಿದ್ದೀನಿ. ಈ ಮದುವೆ ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನನಗೆ ಬುದ್ಧಿ ಬಂದಾಗಿಂದನೂ ನಾನು ನಮ್ಮಮ್ಮ ಒಟ್ಟಿಗೆ ಒಂದು ಕಡೆ ಹೋಗಿದ್ದಾಗಲಿ, ಒಟ್ಟಿಗೆ ಊಟ ಮಾಡಿದ್ದಾಗಲಿ, ಯಾವ್ದಾರು ಮದುವೆ ಫಂಕ್ಷನ್ಗೆ ಹೋಗಿದ್ದು ನನಗಂತೂ ನೆನಪೇ ಇಲ್ಲ. ಫಸ್ಟ್ ಟೈಮ್ ನಮ್ಮಮ್ಮ ನನ್ನ ಜೊತೆನೇ ಅಷ್ಟು ದೂರ ಬಂದಿದ್ದಾಳೆ, ನನ್ನ ಜೊತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ದಾಳೆ, ತುಂಬ ಹೊತ್ತು ಮಾತಾಡಿದ್ದೀವಿ. ತುಂಬಾ ಖುಷಿ ಇದೆ ನನಗೆ. ಬಿಕಾಸ್ ಯಾಕಂದರೆ ನಾನು ಇರೋದು ಬ್ಯಾಂಗ್ಳೂರಲ್ಲಿ, ವರ್ಕಿಗೋಸ್ಕರ ಬಂದಿದ್ದೀನಿ. ಪ್ರತಿ ಸಲ ನಾನು ನೋಡಬೇಕು ಅಂದಾಗಲೇ ನಾನು ಊರಿಗೆ ಹೋಗೋಕ್ಕಾಗಲ್ಲ, ತುಂಬಾ ದೂರ ಇದೆ. ತುಂಬ ಮಿಸ್ ಮಾಡ್ಕೋತಾ ಇರ್ತೀನಿ ಯಾವಾಗಲೂ ಅಮ್ಮನ್ನ. ಐ ಲವ್ ಯು ಅಮ್ಮ. ಊಟ ಎಲ್ಲ ಅಂತೂ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ವೆರೈಟಿನೂ ತುಂಬಾ ಚೆನ್ನಾಗಿತ್ತು, ರುಚಿಯಾಗೂ ಇತ್ತು. ನಾವು 3 ಜನ ಹೋಗಿ ಮದುಮಕ್ಕಳಿಗೆ ವಿಶ್ ಮಾಡಿ ಹೊರಟ್ವಿ ಕೂಡ. ಏಕೆಂದರೆ ಅವತ್ತು ನೈಟೇ ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಡಬೇಕಾಗಿತ್ತು. ಆಲ್ರೆಡಿ 2:30 3 o'clock ಹಂಗಾಗಿತ್ತು. ಮತ್ತು ರಿಟರ್ನ್ ಬರೋದು ತುಂಬಾ ಕಷ್ಟ ಆಗುತ್ತೆ, ಯಾಕೆಂದರೆ ಗಾರ್ಡ್ ಸೆಕ್ಷನಲ್ಲಿ ಬರಬೇಕಾಗಿತ್ತು. ಹಾಗಾಗಿ ಹೊರಟ್ವಿ ನಾವು. ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಫ್ರೆಶಪ್ ಆಗಿ ನಾವು ಹೊರಟ್ವಿ. ನಂಗೆ ಸ್ವಲ್ಪ ಗಂಟ್ಲು ಕೆಟ್ಟಿದ್ದರಿಂದ ಪಾನಿಪುರಿ ತಿಂದರೆ ಸರಿಯಾಗತ್ತೆ ಅಂತೇಳಿ ಒಂದು ಪ್ಲೇಟ್ ಪಾನಿಪುರಿ ತಿಂದ್ವಿ. ಬಸ್ ಕೂಡ ಬುಕ್ ಮಾಡಿದ್ರಿಂದ ಮಧ್ಯದಲ್ಲಿ ಊಟಕ್ಕೆ ನಿಲ್ಲಿಸೋ ಡೌಟ್ ಇತ್ತು. ಹಾಗಾಗಿ ನಾವು ಅಲ್ಲೇ ಊಟ ಕೂಡ ಮಾಡ್ಕೊಂಡ್ವಿ, ದೋಸೆ ಆರ್ಡ್ರ್ ಮಾಡಿ ಊಟ ಮಾಡಿ ಹೊರಟ್ವಿ ನಾವು. ಬಸ್ ಬಂತು. ಫೈನಲಿ ಗೈಸ್ ಹೊರಟಿದ್ದೀವಿ. ಮೇಡಮ್ ಅವರು ಸ್ವಲ್ಪ ಮಲ್ಕೊಂಬಿಟ್ಟಿದ್ದಾರೆ ಬೇಗ. ಲಗೇಜಲ್ಲಿದೆ, ನಾವು ಇಲ್ಲಿದ್ದೀವಿ. ನಾನು ಮಲ್ಕೋಬೇಕು, ಗಂಟ್ಲು ನೋವಿದೆ. ಇವಾಗ ಹೊರಟಿದೆ ಬಸ್ಸು, ನೋಡೋಣ. ಬೆಳಗ್ಗೆ ನಮ್ಮ ಏರಿಯಾದಲ್ಲೇ ಡ್ರಾಪ್ ಇದೆ. 6:30ಗೆ ಬೆಂಗಳೂರಲ್ಲಿ ಇರ್ತೀವಿ. ನಂಗೆ ಗಂಟ್ಲು ನೋವು, ವ್ಲಾಗ್ ಮಾಡಬೇಕು ಅನ್ನೋ ಯೋಚನೆ ಇಲ್ಲ. ವ್ಲಾಗ್ ಸ್ಟಾಪ್ ಮಾಡು, ಮುಗಿಸು ನಿಲ್ಸಿ ಇಲ್ಲಿಗೆ ಅಂತ ಹೇಳ್ತಾ ಇದ್ದಾಳೆ. ಈ ಮಲ್ಕೊಂಡ್ರಲ್ಲೂ ವ್ಲಾಗ್ ಯೋಚನೆ ಮಾಡ್ತಾರೆ ಅಲ್ವಾ? ಗುಡ್ ನೈಟ್ ಹೇಳು. ಹಾಂ, ಎಲ್ರಿಗೂ ಗುಡ್ ನೈಟ್. ವಿಡಿಯೋ ಬೆಳಗ್ಗೆ ನೋಡ್ತಿರೋರಿಗೆಲ್ರಿಗೂ ಗುಡ್ ಮಾರ್ನಿಂಗ್. ಆಮೇಲೆ ರಾತ್ರಿ ಮಲ್ಕೊಂಡು ನೋಡ್ತಿರೋರಿಗೆಲ್ರಿಗೂ ಗುಡ್ ನೈಟ್. ಹೀಗೆ ನನ್ನ ಬ್ಲಾಗ್ನ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.